Hello students. So this video is the continuation part of the previous video. In the previous video we have started the unit 4, that is cost of capital. So in the cost of capital we are moving to next important concept, that is classification of cost of capital. So ಹಿಂದಿನ ಕ್ಲಾಸ್ನಾಗ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ the introduction about the cost of capital and meaning definition, and apart from that I explained you some of the basic concept of cost, and even I just told you about the types of capital, that is nothing but classification of cost of capital. It is also called types of cost of capital. Okay, so in this video I am explaining you in detail about the cost of capital and its types. So cost of capital, you already got to know what is cost of capital. So it is the minimum return which is to be earned on the investment. It is the minimum amount ಒಂದು ಕಂಪನಿ ಮಿನಿಮಮ್ ಅಷ್ಟರ ಅರ್ನಿಂಗ್ಸ್ ಮಾಡಲೇಬೇಕ್ರಿ. ಎದಕ್ಕಂದ್ರೆ ಬಿಕಾಸ್ ದೇ ಹ್ಯಾವ್ ರೈಸ್ ದ ಫಂಡ್ಸ್ ಫ್ರಮ್ ದ ವೇರಿಯಸ್ ಸೋರ್ಸಸ್ ಟು ಮೀಟ್ ಔಟ್ ದೇರ್ ಎಕ್ಸ್ಪೆಕ್ಟೇಷನ್. ಸೊ ಅವರಿಗೆ ವಾಪಸ್ ದುಡ್ಡು ಕೊಡಬೇಕಲ್ಲ, ರಿಟರ್ನ್ಸ್ ಕೊಡಬೇಕಲ್ಲ ಏನಾರ ಒಂದು, ಆ ರಿಟರ್ನ್ಸನ್ನು ಅಷ್ಟರ ಮಿನಿಮಮ್ ಗಳಿಸ್ಬೇಕ್ರಿ ಫಂಡ್ಸ್. ಓಕೆ, ಸೊ ಅಷ್ಟು ಫಂಡ್ಸನ್ನು ಗಳಿಸ್ಲಿಕ್ಕೆ ಕಂಪನಿ ಏನು ಮಾಡ್ತದಲ್ಲ ಅದಕ್ಕೇನು ಹೇಳ್ತಾರೆ, ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ it is a minimum rate which firm has to earn, or we can say in another way that cost of capital is nothing but what, it is the cost which incurred by the company for raising the capital. ಸೊ ಕ್ಯಾಪಿಟಲ್ ರೈಸ್ ಮಾಡಲಿಕ್ಕೆ ಅವರು ಇಷ್ಟರ ಮಿನಿಮಮ್ ಖರ್ಚು ಮಾಡ್ತಾರಲ್ಲ ಅದಕ್ಕೇನು ಹೇಳ್ತಾರೆ, ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಅಬೌಟ್ ದ ಟೈಪ್ಸ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಲೆಟ್ ಅಸ್ ಮೂವ್ ಟು ದ್ಯಾಟ್. So see, first one is what, marginal cost of capital and average cost. Okay, so around 5 types are there. So in each type again there are 2 types. So almost 10 types of cost of capital which you are learning. Okay, ಇವನು ನೀವು ಅರ್ಥ ಮಾಡ್ಕೊರಿ ನೀಟಾಗಿ. ಇವನು ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಇದು ಪ್ರಾಬ್ಲಮ್ಸು ಈಸಿ ಅವ ರೀ, ಫಾರ್ಮುಲಾ ಒಂದು ಸ್ವಲ್ಪ ನೀವು ನೆನಪಿಟ್ಕೊಂಡ್ರೆ ಸಾಕು. ಫಾರ್ಮುಲಾ ಆಲ್ಸೋ ವೆರಿ ಈಸಿ. ಸೊ ಒಂದು ಸ್ವಲ್ಪ ನೀವು ಲಕ್ಷ ಕೊಡಬೇಕಷ್ಟೇ. ಏನು ಮಾಡಂಬರ ಎಲ್ಲ ಈಸಿನೇ ಅಂತಾರೆ, ಅವ್ರಿಗೆ ಈಸಿ ಅನ್ನಿಸ್ಬೋದು ಅಂತಲ್ಲ, ನಿಮಗೂ ಈಸಿ ಆಗ್ತದೆ. ಯಾಕಂದ್ರೆ ಫಾರ್ಮುಲಾ ಖರೇನೇ ಈಸಿ ಅವ ರೀ. ನೀವು ಒಂದು ಸ್ವಲ್ಪ ನೆನಪಿಟ್ಕೊಂಡ್ರೆ, ಸ್ವಲ್ಪ ಲಕ್ಷ ಕೊಟ್ಟು ತಿಳ್ಕೊಂಡ್ರೆ ಈಸಿ ಆಗ್ತದೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ಫಸ್ಟ್ ಒನ್. ಸೊ ಮಾರ್ಜಿನಲ್ ಕಾಸ್ಟ್. ಸಿ, ಮಾರ್ಜಿನಲ್ ಕಾಸ್ಟ್ ಇಸ್ ನಥಿಂಗ್ ಬಟ್ ವಾಟ್, ಯೂಶ್ವಲಿ ನೀವು ಕೇಳಿರ್ಬೋದು, ಮಾರ್ಜಿನಲ್ ಈಸ್ ನಥಿಂಗ್ ಬಟ್ ಎಕ್ಸ್ಟ್ರಾ. ಓಕೆ, ಸೊ ಎಕನಾಮಿಕ್ಸ್ನಾಗ ಕಲ್ತಿರ್ತೀರಿ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿ. ಎಸ್, ಸೊ ಮಾರ್ಜಿನ್ ಯುಟಿಲಿಟಿ ಈಸ್ ನಥಿಂಗ್ ಬಟ್ ವಾಟ್, ಸೊ ಎಕ್ಸ್ಟ್ರಾ ಎನಿಥಿಂಗ್, ಒಂದು ಏನು ರೆಗ್ಯುಲರ್ ಪ್ರೊಡಕ್ಷನ್ ಆಗ್ತದೆ ಅದ್ರಿಂದ ಎಕ್ಸ್ಟ್ರಾ ಒಂದು ಮಾಡಿದಕ್ಕೆ ಮಾರ್ಜಿನಲ್ ಅಂತ ಹೇಳ್ತಾರೆ, ಅಂದರೆ ಎಕ್ಸ್ಟ್ರಾ ಅಂತ ಹೇಳಿ. ನಿಮ್ಮ ಬುಕ್ಸ್ ಒಳಗೂ ನೋಡ್ಬೋದು ನೀವು. ಸೊ ನಿಮ್ದು ಮೇನ್ ಪೇಜ್ ಏರಿಯಾ ಇರ್ತದಲ್ಲ ಅದಕ್ಕೆ ತಿನ್ಕೊಟ್ಟಿರ್ತಾರೆ ಮಾರ್ಜಿನ್ ಅಂತ ಒಂದು ಕಾಲಮ್ ಇರ್ತದೆ. ನಾವು ಅಕೌಂಟ್ಸ್ ಮಾಡೋ ಮುಂದೆ ನಿಮ್ಮನ್ನ ಹೇಳ್ತಿದ್ದೆ ಯೂಶ್ವಲಿ ಅದನ್ನು ಕಾಲಮ್ ತೊಗೋಬೇಕು, ನೀವು ಕನ್ಸಿಡರ್ ಮಾಡಬೇಕು ಅಂತೇಳಿ, ಬಿಕಾಸ್ ದಟ್ ಈಸ್ ಎಕ್ಸ್ಟ್ರಾ ಪಾರ್ಟ್ ಗಿವನ್. ಸೊ ದ್ಯಾಟ್ ಈಸ್ ಟು ಬಿ included, right? So in the same way here also. So what is this marginal cost? See, marginal cost is the average cost of new fund required to be raised by the company. So marginal cost is nothing but what, here it is an average cost for raising new fund. ಸೊ ಏನು ಹೊಸ ಫಂಡ್ ತೆಗಿತಾರಲ್ಲ ಅದಕ್ಕೇನು ಹೇಳ್ತಾರೆ, ಆ್ಯಡಪ್ ಆಗ್ತದೆ. ಸೊ ಆಲ್ರೆಡಿ ಕಂಪ್ನಿ ಬಂದು ಪ್ರೊಸೆಸಿಂಗ್ ನಡೆದಿತ್ತು ಅಂದರೆ ಏನಾರು ಒಂದು ಸ್ವಲ್ಪ ಕ್ಯಾಪಿಟಲ್ ಶಾರ್ಟೇಜ್ ಬಿತ್ತು ಅಂದರೆ ಎಕ್ಸ್ಟ್ರಾ ಮತ್ತು ಫಂಡ್ಸ್ ರೈಸ್ ಮಾಡ್ತಾರೆ, ಅದಕ್ಕೇನು ಹೇಳ್ತಾರೆ, ಮಾರ್ಜಿನಲ್ ಎಕ್ಸ್ಟ್ರಾ. ಸೊ ದ ಕರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಲಾಂಗ್ ಟರ್ಮ್ ಡೆಟ್ ಈಸ್ ಟ್ರೀಟೆಡ್ ಆಸ್ ದ ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಮಾರ್ಜಿನಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ವಾಟ್, ಸೊ ಇಟ್ ಈಸ್ ದ ಕಾಸ್ಟ್ ಆಫ್ ನ್ಯೂ ಫಂಡ್. ಇಟ್ ಈಸ್ ಅ ಕಾಸ್ಟ್ ಆನ್ ನ್ಯೂ ಫಂಡ್. ಹೊಸ ಫಂಡ್ ರೈಸ್ ಮಾಡಲಿಕ್ಕೆ ಏನು ನಾವು ಎಕ್ಸ್ಪೆನ್ಸಸ್ ಮಾಡ್ತೀವಲ್ಲ ಅದಕ್ಕೇನು ಹೇಳ್ತಾರೆ, ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತಾರೆ. ಓಕೆ, ಸೊ ಇದು ಮಾರ್ಜಿನಲ್ ಕಾಸ್ಟ್ ಯೂಶ್ವಲಿ ಅಪ್ಲಿಕೇಬಲ್ ಆಗೋದಂದ್ರೆ ವಿಚ್ ಈಸ್ ರನ್ನಿಂಗ್ ಕಂಪನಿ, ವಿಚ್ ಈಸ್ ಆನ್ ಗೋಯಿಂಗ್, ನ್ಯೂ ಕಂಪನಿ ಅಲ್ಲ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಕಂಪನಿ. ಸೊ ದ ಕಂಪನಿ ವಿಚ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್, ಇಫ್ ದೇ ಆರ್ ಇನ್ ನೀಡ್ ಆಫ್ ಫಂಡ್ಸ್, ಸೊ ಫಂಡ್ಸ್ ಜರೂರತ್ ಬಿತ್ತು ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ಎಕ್ಸ್ಟ್ರಾ ಕ್ಯಾಪಿಟಲ್ ರೈಸ್ ಮಾಡ್ತಾರೆ. ಆ ಎಕ್ಸ್ಟ್ರಾ ಅಡಿಷ್ನಲ್ ಕ್ಯಾಪಿಟಲಿಗೆ ಏನು ಫಂಡ್ಸ್ ಕೊಡ್ತಾರಲ್ಲ, ಎಕ್ಸ್ಟ್ರಾ ಅಡಿಷ್ನಲ್ ಫಂಡ್ಸ್ ಮೇಲೆ ಏನವರು ರಿಟರ್ನ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರಲ್ಲ ಅವ್ರ ಇನ್ವೆಸ್ಟರ್ಸಿಗೆ, ಅದು ಕಂಪನಿಗೆ ಏನಾಗ್ತದೆ, ಕಾಸ್ಟ್ ಆಗ್ತದೆ ರೀ. Okay, that is called as marginal cost. Next one is what, average cost. Average cost is nothing but, average cost is the combined cost of various sources of capital. So average cost is nothing but what, it is the combined source. So average ಅಂದರೆ ಇಲ್ಲಿ ಓವರ್ ಆಲ್ ತೊಗೋತೀವಿ,
ಅಗ್ರಿಗೇಟ್ ಮಾಡ್ಕೋತೀವಿ ರೀ. ಎಲ್ಲ ಟೈಪ್ಸ್ ಆಫ್ ಕ್ಯಾಪಿಟಲ್ ನಾವು ಏನೇನು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ ಇನ್ಕ್ಲೂಡ್ ಮಾಡಿರ್ತೀವಲ್ಲ ಅದನ್ನು ಕೂಡಿಸ್ತೀವಿ ನಾವು. ಇಟ್ ಮೇ ಬಿ ವಿತ್ ದ ಹೆಲ್ಪ್ ಆಫ್ ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಇವನ್ ಈಕ್ವಿಟಿ ಫ್ರಮ್ ಬ್ಯಾಂಕ್. ಸೊ ಲೈಕ್ ದೇರ್ ಆರ್ ವೇರಿಯಸ್ ಸೋರ್ಸಸ್ ಆಫ್ ಕ್ಯಾಪಿಟಲ್ಸ್ ಆರ್ ಅವೈಲೇಬಲ್. ನಾವು ಎದ್ರ ಮೇಲೆ ಯಾವ ಥರ ಕ್ಯಾಪಿಟಲ್ನ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ ಇನ್ಕ್ಲೂಡ್ ಮಾಡ್ಕೋತೀವಲ್ಲ ಅದ್ರ ಮೇಲೆ ಏನು ನಾವು ಖರ್ಚು ಮಾಡ್ತೀವಿ ಅದನ್ನು ಕಂಬೈನ್ ಮಾಡ್ಕೋತೀವಿ, ಓವರ್ ಆಲ್ ಅಗ್ರಿಗೇಟ್ ತೊಗೋತೀವಿ. ಅದಕ್ಕೇನು ಹೇಳ್ತಾರೆ ಆವ್ರೇಜ್ ಕಾಸ್ಟ್ ಅಂತ ಹೇಳಿ. ಸೊ ಆವ್ರೇಜ್ ಕಾಸ್ಟ್ ಈಸ್ ದ ಕಂಬೈನ್ಡ್ ಕಾಸ್ಟ್ ಆಫ್ ವೇರಿಯಸ್ ಸೋರ್ಸಸ್ ಆಫ್ ಕ್ಯಾಪಿಟಲ್, ಲೈಕ್ ಎಕ್ಸಾಂಪಲ್ ಡಿಬೆಂಚರ್ಸ್, ಪ್ರಿಫರೆನ್ಸ್, so debentures, preference, equity shares. Okay, so it is the weighted average cost of the costs of various sources of finance. It is called as what? Weighted average. So weighted average is nothing but what? Combining everything, all types of capital you are including and you are considering it as a 100%. ಎಲ್ಲ ಥರ ಕ್ಯಾಪಿಟಲ್ನು ಏನು ಮಾಡ್ತೀರಿ, ಕೂಡಿಸ್ಕೋತೀರಿ. ಅದನ್ನೇನು ಮಾಡ್ತೀರಿ, 100 ಅಂತ ಅಸ್ಯೂಮ್ ಮಾಡ್ತೀರಿ. ಅದರೊಳಗೆ ಈಚ್ ಟೈಪ್ ಆಫ್ ಕ್ಯಾಪಿಟಲ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ಯದ ಅದನ್ನು ಕನ್ಸಿಡರ್ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಅದಕ್ಕೇನು ಹೇಳ್ತಾರೆ ಆವ್ರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಐ ಹೋಪ್ ಯು ಆರ್ ಗೆಟಿಂಗ್. ಮಾರ್ಜಿನಲ್ ಕಾಸ್ಟ್ ಈಸ್ ನಥಿಂಗ್ ಬಟ್ ವಾಟ್? ದ ಕಾಸ್ಟ್ ವಿಚ್ ಯು ಆರ್ incurring on getting new fund, or we can say additional fund. Average cost means it is combined cost. So includes all types of capitals which are included in the capital structure. Next is explicit cost and implicit cost. Okay, so explicit cost and implicit cost. Explicit cost is nothing but what? The cost arises when funds are raised. ಸೊ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಯಾವಾಗ ನಾವು ಮಾಡ್ತೀವಿ ಅಂದ್ರೆ ಯಾವಾಗ ನಾವು ಫಂಡ್ಸ್ ರೈಸ್ ಮಾಡ್ತಿರ್ತೀವಿ ಅಂದ್ರೆ ಈಗ ನಾವು ಇಮಿಡಿಯೇಟ್ಲಿ ದುಡ್ಡು ನಮಗೆ ಈಗ ಫಂಡ್ಸ್ ಬೇಕಾಗಿರ್ತದೆ ರೀ. like I want to start my company, so I want to take some like amount 10 lakh rupees. Okay, 10 lakh rupees I want to raise. So there are various options available in front of me. I can raise with the help of debenture, preference shares, equity, and apart from that bank loan. ಓಕೆ, ಸೊ ಅದು ಅಂದ ತಕ್ಷಣ ಇಮಿಡಿಯೇಟ್ಲಿ ಫಂಡ್ಸ್ ಬರೋಂಗಿಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ ರೀ. ಮೊದಲು ಅವಕ್ಕೆಲ್ಲ ಅಪ್ಲಿಕೇಶನ್ಸ್ ಮಾಡಬೇಕು, ಅವು ಅಲಾಟ್ಮೆಂಟ್ ಮಾಡಬೇಕು, ಯಾರು ಎಷ್ಟು ಫಂಡ್ಸ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವ್ರದ್ದೆಲ್ಲ ಕಲೆಕ್ಟ್ ಮಾಡಿ ನಾ ಅದಕ್ಕೆ ಸ್ಕ್ರೂಟನೈಸ್ ಮಾಡ್ಬೇಕು ರೀ ಎಲ್ಲ. Okay, so that process also takes some of the time and also I have to incur some of the expenses on that. So here explicit cost is nothing but what? Arises when funds are raised. So ಈ ಎಕ್ಸ್ಪೆನ್ಸ್ ಯಾವಾಗ ಮಾಡ್ತಂದ್ರೆ ಫಂಡ್ಸ್ ನಾವು ರೈಸ್ ಮಾಡೋ ಮುಂದಾಗ. ಸೊ ಮತ್ತು ಇವನ್ ಆ ಫಂಡ್ಸ್ ರೈಸ್ ಮಾಡಿದ್ಮೇಲೆ ನಂಗೆ ಏನೋ ಭಾಳ ಪ್ರೊಸೆಸ್ ಇರ್ತದೆ, ನಾನು ಯೂಸ್ ಮಾಡ್ಕೋತಿರ್ತೇನೆ. ಓಕೆ, ವೇರ್ ಆಸ್ ದ ಇಂಪ್ಲಿಸಿಟ್ ಅರೈಸಸ್ ವೆನ್ ಫಂಡ್ಸ್ ಆರ್ ಯೂಸ್ಡ್. ಇಂಪ್ಲಿಸಿಟ್ ಕಾಸ್ಟ್ ಯಾವಾಗ ಬರ್ತದೆ ಅಂದರೆ ಯಾವಾಗ ನಾ ಆ್ಯಕ್ಚುಲ್ ನನ್ನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀನಲ್ಲ, ಸೊ ಆ ಫಂಡ್ಸನ್ನು ಕಲೆಕ್ಟ್ ಮಾಡಿ ಯಾವಾಗ ನಾನು ನನ್ನ ಬಿಸ್ನೆಸ್ನಾಗ ಕಮೆನ್ಸ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ನಾನು ಬಿಸ್ನೆಸ್ನಾಗ ಅದನ್ನು ದುಡ್ಡನ್ನು ಅಳವಡಿಸ್ಕೋತೀನಿ ರೀ. ಓಕೆ, ಕಮೆನ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಯಾವಾಗ ನಾನು ಆಪ್ರೇಷನ್ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗಿಂದ ಇಂಪ್ಲಿಸಿಟ್ ಕಾಸ್ಟ್ ಅರೈಸ್ ಆಗ್ತದೆ. ಓಕೆ, ಸಿಯರ್ implicit is the opportunity cost. So implicit cost arises when firm thinks in terms of different alternative opportunities. Okay, ಸೊ ಇದ್ರಾಗ ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಪಾರ್ಚುನಿಟಿ ಅಂತ ಹೇಳಿ ನಾವು ಇನ್ನೊಂದು ಕಾನ್ಸೆಪ್ಟ್ ಕಲಿತೀವಿ, ಅದು ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳಿ. ನೀವು ಇದನ್ನು ಕೇಳಿರ್ಬೋದು ಎಕನಾಮಿಕ್ಸ್ನಾಗ, ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳಿ. ಸಿ ಅಪಾರ್ಚುನಿಟಿ ಕಾಸ್ಟ್ ಇಸ್ ನಥಿಂಗ್ ಬಟ್ ವಾಟ್? ಸೊ ಇಫ್ ಐ ಹ್ಯಾವ್ ಇನ್ವೆಸ್ಟೆಡ್ ದ ಫಂಡ್ಸ್ ಹಿಯರ್, ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಪಾರ್ಚುನಿಟಿ ಕಾಸ್ಟಿಗೆ. ಸೊ ಈಗ ನಿಮ್ಮ ಕೈಯೊಳಗೆ 1 ಲಕ್ಷ ಅಂತ ಹೇಳ್ಕೊರಿ ದುಡ್ಡು. ಯು ಆರ್ ಹ್ಯಾವಿಂಗ್ ಇನ್ ಯುವರ್ ಹ್ಯಾಂಡ್ ರೈಟ್ ನೌ 1 lakh rupees. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐಡಿಯಾ ವಾಟ್ ಯು ವಿಲ್ ಥಿಂಕ್ ಅಬೌಟ್ ಸೇವಿಂಗ್ಸ್ ಓನ್ಲಿ. ಸೊ ಸೇವಿಂಗ್ ಅಂದ್ಕೊಂಡು ನಿಮ್ಮ ತಲೆಯೊಳಗೆ ಏನು ಬರ್ತದೆ ರೀ, ಮೊದಲೋಗಿ ಬ್ಯಾಂಕ್ನಾಗ ಇಟ್ಬಿಡ್ಬೇಕು ದುಡ್ಡು ಅಂತೇಳಿ. ಬ್ಯಾಂಕ್ನಾಗ ಇಡ್ತೀರಿ, 1 ಲಕ್ಷ ರೂಪಾಯಿ ಇಡ್ತೀರಿ. ಸೊ ಲೆಟ್ ಅಸ್ಯೂಮ್ ದಟ್ ಬ್ಯಾಂಕ್ ವಿಲ್ ಪೇ ಯು 10% ಇಂಟ್ರೆಸ್ಟ್ ರೇಟ್ ಆನ್ ದ್ಯಾಟ್. ಓಕೆ, 10% ಅಂದ್ರೆ 1 ಲಕ್ಷದ ಮೇಲೆ 10,000 ರೂಪಾಯಿ ಬಂದಂಗೆ ಆಯ್ತು ರಿಟರ್ನ್ಸ್ ನಿಮ್ಮದು. ಬಟ್ ಇದು ಒಂದು ನಿಮ್ಗೆ ಚಾನ್ಸ್ ಅದ. ಈಗ ಅದೇ 1 ಲಕ್ಷ ನೀವು ಅಲ್ಲಿ ಇಡೋದು ಬದಲಿ ಬೇರೆ ಎಲ್ಲರ ಇನ್ವೆಸ್ಟ್ ಮಾಡಿದ್ರಿ, ಲೈಕ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ಸ್ನಾಗ ಇನ್ವೆಸ್ಟ್ ಮಾಡಿದ್ರಿ, ಅಥವಾ ಏನಾರ FD ಮಾಡಿದ್ರಿ, ಅಥವಾ ಶೇರ್ ಮಾರ್ಕೆಟ್ನಾಗ ಇನ್ವೆಸ್ಟ್ ಮಾಡಿದ್ರಿ. ಸೊ ದೋಸ್ ಆರ್ ಯುವರ್ ಆಲ್ಟರ್ನೇಟಿವ್ ಅಪರ್ಚುನಿಟೀಸ್. ಅಪಾರ್ಟ್ ಫ್ರಮ್ ಕೀಪಿಂಗ್ ದ್ಯಾಟ್ ಮನಿ ಇನ್ ದ ಬ್ಯಾಂಕ್, ಯು ಆರ್ ಹ್ಯಾವಿಂಗ್ ಸಮ್ ಅದರ್ ಅಪರ್ಚುನಿಟೀಸ್ ಆಲ್ಸೋ ಫಾರ್ ಇನ್ವೆಸ್ಟಿಂಗ್ ದ್ಯಾಟ್ ಮನಿ. ಬಟ್ ದ ಥಿಂಗ್ ಈಸ್ ವಾಟ್? ಅಟ್ ದ ಪಾಯಿಂಟ್ ಆಫ್ ರಿಸ್ಕ್ ಯು ಹ್ಯಾವ್ ಟು ಕನ್ಸಿಡರ್. ರಿಸ್ಕ್ನೂ ಇರ್ತದೆ ರೀ ಅದ್ರಾಗ. ರಿಸ್ಕನ್ನು ಕನ್ಸಿಡರ್ ಮಾಡಿ ಏನು ಮಾಡಬೇಕು, ನೀವು ಬೇರೆ ಜಾಗದಾಗೂ ಇನ್ವೆಸ್ಟ್ ಮಾಡಬೇಕು. ಯೂಶ್ವಲಿ ಥಿಂಕರ್ಸ್ ಲೈಕ್ ಇನ್ವೆಸ್ಟರ್ಸ್ ಏನು ಥಿಂಕ್ ಮಾಡ್ತಾರೆ ಅಂತಂದ್ರೆ ನಂದು ಫಂಡ್ಸ್ ಸೇಫ್ ಇರಬೇಕು, ಸೇಫ್ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ ಹೇಳಿ. ಸೇಫ್ ಇನ್ವೆಸ್ಟ್ಮೆಂಟ್ ಅಂದ್ಕೂಳೆ ಎಲ್ಲರಿಗೂ ತಲೆ ಒಳಗೆ ಬರೋದೇ ಬ್ಯಾಂಕ್. ಅದಕ್ಕೆ ಬ್ಯಾಂಕ್ ಒಳಗೆ ಫಂಡ್ಸ್ ಇಟ್ಬಿಡ್ತಾರೆ.
ಸೊ ಬರೀ ಬ್ಯಾಂಕ್ ಒಂದೇ ಅಲ್ಲ, ಸೊ ಬೇರೆ ಕಡೆನೂ ಇರ್ಬೋದು. ಸೊ ಇನ್ ಕೇಸ್ ನಾ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ನನಗೆ ಜಾಸ್ತಿ ಫಂಡ್ಸ್ ಬರ್ತಿತ್ತು, ಅದಕ್ಕೆ ಏನು ಹೇಳ್ತಾರೆ ಅಪಾರ್ಚುನಿಟಿ ಅಂತ ಹೇಳಿ. ಸೊ ಅಪಾರ್ಟ್ ಫ್ರಮ್ ಕೀಪಿಂಗ್ ದ್ಯಾಟ್ ಅಮೌಂಟ್ ಇನ್ ದ ಬ್ಯಾಂಕ್, ಇಫ್ ಐ ಇನ್ವೆಸ್ಟೆಡ್ ಇನ್ ದ ಶೇರ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್, ಐ ವುಡ್ ಹ್ಯಾವ್ ಅರ್ನ್ಡ್ ಮೋರ್ ಅಮೌಂಟ್. ಇಲ್ಲ ನನಗೆ 10,000 ರೂಪಾಯಿ ಬರ್ತಿತ್ತಲ್ಲ ಬ್ಯಾಂಕ್ನಾಗ ಇಟ್ಟಾಗ, ಅದೇ ನಾ ಶೇರ್ ಮಾರ್ಕೆಟ್ ಹಾಕಿದ್ರೆ 15,000 ರೂಪಾಯಿ ಬರ್ತಿತ್ತೇನೋ, ಮ್ಯೂಚುವಲ್ ಫಂಡ್ನಾಗ 12,000 ರೂಪಾಯಿ ಬರ್ತಿತ್ತೇನೋ. ಸೊ ಐ ಆಮ್ ಗೆಟಿಂಗ್ ಸಮ್ ಎಕ್ಸ್ಟ್ರಾ. ಸೊ ಅದಕ್ಕೇನು ಹೇಳ್ತಾರೆ ಅಪಾರ್ಚುನಿಟಿ ಅಂತ ಹೇಳಿ. ಆ ಅಪಾರ್ಚುನಿಟಿನ ನಾವು ಅವೈಲೇಬಲ್ ಮಾಡ್ಕೋತೀವಲ್ಲ, ಅದಕ್ಕೇನು ಹೇಳ್ತಾರೆ ಇಂಪ್ಲಿಸಿಟ್ ಅಂತ ಹೇಳಿ. ಅದಕ್ಕೆ ಇಲ್ಲಿ ಬರ್ದದ್ದು ನೋಡ್ರಿ, ಇಂಪ್ಲಿಸಿಟ್ ಈಸ್ ದ ಅಪಾರ್ಚುನಿಟಿ ಕಾಸ್ಟ್. ಸೊ ಅಪಾರ್ಚುನಿಟಿ, ಸೊ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಿದರೆ ನನಗೆ ಎಷ್ಟು ರಿಟರ್ನ್ಸ್ ಬರ್ತಿತ್ತು ಅಂತ ಹೇಳಿ. ಸೊ ಅಪಾರ್ಚುನಿಟಿ ಕಾಸ್ಟ್. So implicit cost arises when the firm thinks in terms of different alternatives. Alternatives are nothing but what? Different options. ಈ ಬ್ಯಾಂಕ್ ಅಂತ ಹೇಳಿದೆ, ಶೇರ್ alternatives. So alternative opportunity of investment with the available funds has its disposal. ಸೊ ಆ ಫಂಡ್ಸನ್ನು ನಾವು ಬಿಸ್ನೆಸ್ನಾಗ ಇನ್ವೆಸ್ಟ್ ಮಾಡೋಕ್ಕಿಂತ ಬೇರೆ ಕಡೆ ಇನ್ವೆಸ್ಟು ಮಾಡ್ಲಿಕ್ಕೆ ಬರ್ತದೇನೋ ಹಂಗೆ ವಿಚಾರ ಮಾಡ್ಲಿಕ್ಕೆ ಏನು ಹೇಳ್ತಾರೆ ಇಂಪ್ಲಿಸಿಟ್ ಕಾಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ವಾಟ್ ಎಕ್ಸ್ಪ್ಲಿಸಿಟ್ ಕಾಸ್ಟ್. ಓಕೆ, ಆಲ್ರೆಡಿ ಅಲ್ಲಿ ನಮ್ಗೆ ಹೇಳಿದೆ ವೆನ್ ಫಂಡ್ಸ್ ಆರ್ ರೈಸ್ಡ್ ಅಂತ ಹೇಳಿ. ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್ ಆ್ಯಕ್ಚುಲಿ ಯೂಸ್ಡ್ ಇನ್ ದ ಬಿಸ್ನೆಸ್ ಓನ್ಲಿ. ಅಂದ್ರೆ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಲೆಕ್ಕ ಸಿಗ್ತಾರೆ ನಮಗೆ, ಅಂದ್ರೆ ನಾವು ಯೂಸ್ ಮಾಡಿರ್ತೀವಲ್ಲ. ಸೊ ಲೈಕ್ ವೇಜಸ್ ಪೇಮೆಂಟ್ ಮಾಡಲಿಕ್ಕೆ, ಸ್ಯಾಲ್ರಿ ಪೇಮೆಂಟ್ ಮಾಡಲಿಕ್ಕೆ, ಫಂಡ್ಸ್ ರೈಸ್ ಮಾಡೋ ಒಂದು ಎಕ್ಸ್ಪೆನ್ಸಸ್ ಮಾಡಿರ್ತೀವಿ, ಅವಾಗ ನಮ್ಗೆ ಲೆಕ್ಕ ಸಿಗ್ತದೆ ಕ್ಯಾಶ್ ಫ್ಲೋಸದ್ದು. ಇಂಪ್ಲಿಸಿಟ್ ಒಳಗೆ ಏನಾಗ್ತದೆ ಲೆಕ್ಕ ಸಿಗೋದಿಲ್ಲ ರೀ, ಯಾಕಂದ್ರೆ ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಾಗ್ಯದ. ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನು, ನಾ ಇನ್ವೆಸ್ಟ್ ಮಾಡಿದ್ರೆ ನನಗೆ ಏನು ಸಿಗ್ತಿತ್ತು, ಅದರ ಅಪಾರ್ಚುನಿಟಿ ಐ ವುಡ್ ಹ್ಯಾವ್ ಅರ್ನ್ಡ್, ಬಟ್ ಐ ಆಮ್ ನಾಟ್ ಅರ್ನಿಂಗ್ ನೌ, ಐ ವುಡ್ ಹ್ಯಾವ್ ಅರ್ನ್ಡ್. ಸೊ implicit is totally opposite of explicit. Okay, so explicit cost may be defined as at the discount rate that equates the present value of cash inflows that is incremental to the taking of financing opportunity. So here they are talking about, in explicit cost they are talking about the present value of the cash inflow, what actually present situation. So that is incremental to the taking of financing opportunity. ಸೊ ಏನು ಫಿನಾನ್ಸ್ ಮಾಡ್ತಾರಲ್ಲ ಫಂಡ್ಸ್, ಸೊ ಅದ್ರ ಬಗ್ಗೆ ಅಪರ್ಚುನಿಟಿ ವಿಚಾರ ಮಾಡ್ಲಿದ್ದಾರೆ ವಿತ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇಟ್ಸ್ ಇಂಕ್ರಿಮೆಂಟಲ್ ಕ್ಯಾಶ್ ಔಟ್ಫ್ಲೋಸ್. ಸೊ ಏನು ನನಗೆ ಕ್ಯಾಶ್ ಇನ್ಫ್ಲೋಸ್ ಬರ್ಲಿಕ್ಕತ್ತದ, ಔಟ್ಫ್ಲೋಸ್ ಬರ್ಲಿಕ್ಕತ್ತದ, ಅದಕ್ಕೆ ನಾ ಏನು NPV ಕ್ಯಾಲ್ಕುಲೇಟ್ ಮಾಡ್ಲಿಕ್ಕತ್ತೀನಿ. ಸೊ NPV ನಿಮ್ಗೆ ಗೊತ್ತದ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಆಲ್ರೆಡಿ ನೀವು ಕಲ್ತೀರಿ ಫಸ್ಟ್ ಯೂನಿಟ್ನಾಗ. ಸೊ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತೀವಿ ನಾವು ಎಕ್ಸ್ಪ್ಲಿಸಿಟ್ ಕಾಸ್ಟ್ ಒಳಗೆ. ಓಕೆ, next is what? Future cost and historical cost. So future cost is nothing but estimated cost. So future ಅಂದ್ರೆ ಇನ್ನು ಮುಂದಾಗುವಂಥದ್ದು. ಓಕೆ, ಸೊ ಎಸ್ಟಿಮೇಟೆಡ್ ಕಾಸ್ಟ್ ಅಂತ ಹೇಳೋದು. ಎಸ್ಟಿಮೇಟೆಡ್ ಮೀನ್ಸ್ ಆನ್ ದ ಫ್ಯೂಚರ್ projects how much amount we used to invest, we are thinking to invest, that is to be considered here. Okay, so here it refers to the cost of funds intended to finance the expected project. ಸೊ ಏನಾರು ಪ್ರಾಜೆಕ್ಟ್ಸ್ ಬಂದು ಅಂದ್ರೆ ಅದ್ರ ಮೇಲೆ ಎಷ್ಟು ನೀವು ಇನ್ವೆಸ್ಟ್ ಮಾಡ್ಬೇಕಂತ ಮಾಡೀರಿ, ಅದನ್ನು ನೀವು ಅಡ್ವಾನ್ಸ್ ಅನಲೈಸ್ ಮಾಡೋದು. ಆಲ್ ಫಿನಾನ್ಷಿಯಲ್ ಡಿಸಿಷನ್ ಮೇಕಿಂಗ್, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್. ಸೊ ಹೌ ವಿಲ್ ಮೇಕ್ ದ ಇನ್ವೆಸ್ಟ್ಮೆಂಟ್ ಡಿಪೆಂಡಿಂಗ್ ಅಪಾನ್ ದ ರೇಟ್ ಆಫ್ ರಿಟರ್ನ್. ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಯಾವುದೇ ಒಂದು ಪ್ರಾಜೆಕ್ಟ್ ಮೇಲೆ ದುಡ್ಡು ಹಾಕ್ಬೇಕಂದ್ರೆ ಅದರಲ್ಲಿ ನಿಮ್ಗೆ ರಿಟರ್ನ್ಸ್ ಎಷ್ಟು ಬರ್ತದ ಅಂತ ಮೊದಲು ವಿಚಾರ ಮಾಡ್ತಿರಲ್ರಿ. ಎಸ್, ಸೊ ರಿಟರ್ನ್ಸ್ ಯು ಆರ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಇಟ್, that only. So expected rate of return and expected cost of capital are considered. You have to consider two important things: expected rate of return and expected cost of capital are to be considered. So future costs are widely used in capital budgeting and capital structure designing decisions. So in very simple, future cost is nothing but what? The cost which is yet to be incurred on the projects. So how you will incur that amount, ಅದು ಹೆಂಗೆ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ದ ರೇಟ್ ಆಫ್ ರಿಟರ್ನ್ ಆ್ಯಂಡ್ ದ ಇನ್ವೆಸ್ಟ್ಮೆಂಟ್. ಈಗ ನೀವು ಒಂದು 10 ಲಕ್ಷ ಒಂದು ಪ್ರಾಜೆಕ್ಟ್ನ ಹಾಕ್ಲಿಕ್ಕತ್ರ, 10 ಲಕ್ಷಕ್ಕೆ ನಿಮ್ಗೆ ಎಷ್ಟು ರಿಟರ್ನ್ಸ್ ಬರ್ತದೆ. 10 ಲಕ್ಷ ಹಾಕಿದ್ಮೇಲೆ 10 ಲಕ್ಷನೇ ನಮಗೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ನಾವೇನು ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೌದಿಲ್ಲ ರೀ? 10 ಲಕ್ಷ ಇನ್ವೆಸ್ಟ್ಮೆಂಟೇ ಅಂದ್ರೆ ಅದಕ್ಕಿಂತ ಜಾಸ್ತಿ 20-30 ಲ್ಯಾಕ್ಸ್ ಹಿಂಗೆ ನಾವೇನು ಮಾಡ್ತೀವಿ, ವಿಚಾರ ಮಾಡ್ತೀವಿ. ಯಾಕಂದ್ರೆ ದೊಡ್ಡ ಅಮೌಂಟ್ ಹಾಕ್ಲಿಕ್ಕೆ ಅಂದಮೇಲೆ ನಮಗೆ ದೊಡ್ಡ ಅಮೌಂಟ್ನಾಗೆ ಪ್ರಾಫಿಟ್ ಆಗಬೇಕು, ಹೌದಿಲ್ಲ ರೀ? ಸೊ ಆ ಥರ ವಿಚಾರ ಮಾಡಿ ನಾವೇನು ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ.
ಕಾಸ್ಟ್ ಈಸ್ ಅಪೋಸಿಟ್ ಆಫ್ ಫ್ಯೂಚರ್ ಕಾಸ್ಟ್. ಯಾಕಂದ್ರೆ ಫ್ಯೂಚರ್ ಕಾಸ್ಟ್ ಅಂದ್ರೆ ಏನೋ ಎಸ್ಟಿಮೇಟ್ ಮಾಡ್ಲಿಕ್ಕತ್ತೀರಿ, ಇನ್ನು ಫಂಡ್ಸ್ ಇನ್ವೆಸ್ಟ್ ಮಾಡಿಲ್ಲ. ಹಿಸ್ಟಾರಿಕಲ್ ಕಾಸ್ಟ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಆರ್ ಇನ್ವೆಸ್ಟೆಡ್, ಆಲ್ರೆಡಿ ಫಂಡ್ಸ್ ಮಾಡಿಬಿಟ್ಟಿರಿ, ಇನ್ವೆಸ್ಟ್ಮೆಂಟು ಆಗ್ಯದ, ಖರ್ಚು ಆಗ್ಯದ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಬುಕ್ ವ್ಯಾಲ್ಯೂ. ಸಿಯರ್ ಇಟ್ ಈಸ್ ದ ಕಾಸ್ಟ್ which has already been incurred for financing particular project. So it has been already financed, it has already invested. So the investment process done here. So historical costs are useful in analyzing the existing capital structure in projecting the future costs. So yes, so ಯಾವಾಗಲೂ ಮನುಷ್ಯ ಅಂತಲ್ರಿ, ಒಮ್ಮೆ ಪೆಟ್ಟು ತಿಂದಮೇಲೆ ಬುದ್ಧಿ ಬರ್ತದ ಅಂಥೇಳಿ. ಅಂದ್ರೆ ಅರ್ಥ ಏನು, ಈಗ ನಾ ಒಂದು ಪ್ರಾಜೆಕ್ಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೀನಿ 10 ಲಕ್ಷ ಅಂತ ಹೇಳಿದೆ, 10 ಲಕ್ಷ ಹಾಕಿ ಒಂದು ಪ್ರಾಜೆಕ್ಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡೀನಿ. ಅದರಿಂದ ನಂಗೆ ರಿಟರ್ನ್ಸ್ ಎಷ್ಟು ಬಂತು ಅಂದ್ರೆ ಬರೀ 20 ಲಕ್ಷ ಬಂತು ರೀ. ಓಕೆ, ನಾನು ಇನ್ವೆಸ್ಟ್ಮೆಂಟ್ ನನಗೆ ವಾಪಸ್ ಬಂತಿಲ್ಲ ಅನ್ನಂಗಿಲ್ಲ. ಬಟ್ ಮನುಷ್ಯನ ಆಸೆ ಹಂಗಿರೋದಿಲ್ಲ, ಜಾಸ್ತಿ ಇರ್ತದೆ ಯಾವಾಗಲೂ. 10 ಲಕ್ಷ ಮಾಡಿವಿ ಅಂದಮೇಲೆ 20 ಲಕ್ಷ ಹೆಂಗೆ ರೀ, ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಸೊ ಹಿಸ್ಟಾರಿಕಲ್ ಕಾಸ್ಟ್ ಅಂದರೆ ಆಲ್ರೆಡಿ ನಾ ಈಗ ಒಂದು ಪ್ರಾಜೆಕ್ಟ್ನ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಾಯಿತು. ಈಗ ನೆಕ್ಸ್ಟ್ ಟೈಮ್ ನಾ ಏನಾರು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅವಾಗ ನಾ ಏನು ವಿಚಾರ ಮಾಡ್ತೀನಿ, ಐ ವಿಲ್ ಎಕ್ಸ್ಪೆಕ್ಟ್ ದ ರಿಟರ್ನ್ಸ್ ಮೋರ್, ನಾಟ್ 20 ಲ್ಯಾಕ್, ಮೋರ್ ದೆನ್ ದ್ಯಾಟ್. ಸೊ ಒಂದು 30-40 ಲ್ಯಾಕ್ ತನಕ ಎಸ್ಟಿಮೇಟ್ ಮಾಡ್ತೀನಿ. ಸೊ ಅದಕ್ಕೇನು ಹೇಳ್ತಾರೆ, ಸೊ ಆ್ಯಂಟಿಸಿಪೇಟಿಂಗ್ ದ ಫ್ಯೂಚರ್ ರಿಟರ್ನ್ಸ್. Okay, so here historical cost is nothing but what, the cost which has already been incurred. ಈ ಕಾಸ್ಟ್ ಆಲ್ರೆಡಿ ನೀವು ಮಾಡಿ ಆಗದ ಖರ್ಚು, which are already incurred on financing of any project. Okay, historical costs are useful in analyzing the existing capital structure. So existing capital structure ಒಳಗೆ ನೀವು ನೋಡ್ಬೋದು. ಸೊ ಆಲ್ರೆಡಿ ಇದನ್ನ ಮಾಡಿನ ಕಾಸ್ಟ್ ಅಂದಮೇಲೆ ನನಗೆ ಹೆಂಗೆ ಇದನ್ನು ಯೂಸ್ ಮಾಡ್ಕೋಬೇಕು, ಸೊ ಇದನ್ನು ಬೇಸಾಗಿ ಇಟ್ಕೊಂಡು ಫ್ಯೂಚರ್ನಾಗ ಇನ್ನೂ ಚಲೋ ರಿಟರ್ನ್ಸ್ ಬರುವಂಥ ಪ್ರಾಜೆಕ್ಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ತೀವಿ. ಸೊ ಫ್ಯೂಚರ್ ಕಾಸ್ಟ್ ಇಸ್ ನಥಿಂಗ್ ಬಟ್ ವಾಟ್, ಎಸ್ಟಿಮೇಟೆಡ್ ಕಾಸ್ಟ್, ದ ಫಂಡ್ಸ್ ವಿಚ್ ಹ್ಯಾವ್ ಟು ಬಿ ಇನ್ವೆಸ್ಟೆಡ್. ವಿಚ್ ಹ್ಯಾವ್ ಟು ಬಿ ಮೀನ್ಸ್ ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತೀರಿ, ಫ್ಯೂಚರ್ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಹಿಸ್ಟಾರಿಕಲ್ ಮೀನ್ಸ್ ಆಲ್ರೆಡಿ ಇನ್ವೆಸ್ಟೆಡ್ ಆ್ಯಂಡ್ which are already incurred on any kind of the projects. Next is what, specific cost and combined cost. Okay, so specific cost is nothing but here where the cost you are incurring on specific type of capital. Specific means ಬರೇ ಒಂದು ಟೈಪ್ ಆಫ್ ಕ್ಯಾಪಿಟಲಿಗೆ, ಅಂದ್ರೆ ಒಂದು ಸೋರ್ಸ್ ಆಫ್ ಕ್ಯಾಪಿಟಲಿಗೆ ನೀವೇನು ಮಾಡ್ತೀರಾ ಆ ಥರ ಕಾಸ್ಟನ್ನು ಹಾಕ್ತೀರಿ. See here, it is the component of capital structure. Example, debenture, preference shares and equity shares. Okay, so example ಕೊಡುತ್ತೆ, debentures ಅಥವಾ preference shares ಅಥವಾ equity shares etc. It implies that the cost of specific source of funds. Specific means individual, single. Either we talk about debenture capital, either preference share capital or equity share capital. So ಯಾವ್ದಾರ ಒಂದು ಥರದ್ದು ಕ್ಯಾಪಿಟಲ್ ಮೇಲಿನ ಕಾಸ್ಟ್ ಇದು ವಿಚಾರ ಮಾಡ್ತೀವಲ್ಲ, ಅದಕ್ಕೆ ಏನು ಹೇಳ್ತಾರೆ ಅಂದರೆ ಸ್ಪೆಸಿಫಿಕ್ ಕಾಸ್ಟ್ ಅಂಥೇಳಿ. ಇಟ್ ಎಂಪ್ಲಾಯ್ಸ್ ದ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸ್ ಆಫ್ ಫಂಡ್ಸ್. ಇಟ್ ಈಸ್ ದ ಇಂಡಿವಿಜುವಲ್ ಕಾಸ್ಟ್ ಆಫ್ ಸ್ಪೆಸಿಫಿಕ್ ಸೋರ್ಸ್ ಆಫ್ ಫಂಡ್ಸ್. ಇಟ್ ಈಸ್ ಟೋಟಲಿ ಇಂಡಿವಿಜುವಲ್. ಇಂಡಿವಿಜುವಲ್ ಇಸ್ ನಥಿಂಗ್ ಬಟ್ ವಾಟ್, ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಸಿಂಗಲ್ ಟೈಪ್ ಆಫ್ ಕ್ಯಾಪಿಟಲ್. ಸೊ ಯಾವ್ದಾರ ಒಂದು ಟೈಪ್ ಆಫ್ ಕ್ಯಾಪಿಟಲ್ ನಾವೇನಾರು ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಭಾಳಷ್ಟು ಕ್ಯಾಪಿಟಲ್ಸ್ ಇರ್ತಾವ್ರಿ, ಬಟ್ ನಾವು ಇಲ್ಲಿ ಸ್ಪೆಸಿಫಿಕ್ ಮಾತಾಡ್ಲೈತೆ ಅಂದರೆ ಇಫ್ ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ಡಿಬೆಂಚರ್ ಕಾಸ್ಟ್. ಸೊ ಡಿಬೆಂಚರ್ ಮಾಡಿದ್ರೆ ಅದಕ್ಕೆ ಏನು ಹೇಳ್ತಾರೆ, ಸ್ಪೆಸಿಫಿಕ್ ಕಾಸ್ಟ್ ಅಂತ ಹೇಳಿ. ಸೊ ಪ್ರಿಫರೆನ್ಸ್ ಶೇರ್ಸ್ ಸ್ಪೆಸಿಫಿಕ್ ಕಾಸ್ಟ್. ಕಂಬೈನ್ಡ್ ಮಾಡೋದಕ್ಕೆ ಏನಂತಾರೆ, ಅದು ಹೇಳಿ ಬರೀ ಒಂದೇ ಥರ ಕ್ಯಾಪಿಟಲ್ನ ಯೂಸ್ ಮಾಡಿದಂದ್ರೆ ಸ್ಪೆಸಿಫಿಕ್ ಕಾಸ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಈಸ್ ವಾಟ್, ಕಂಬೈನ್ಡ್ ಕಾಸ್ಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಾಂಪೋಸಿಟ್ ಕಾಸ್ಟ್. Okay, so combined is nothing but what, where you are combining all types of capitals which you are included in your capital structure. So it is the aggregate of cost of capital from all sources of funds. So aggregate ತಗೊಳ್ಳಂದ್ರೇನು ಎಲ್ಲಾನು ಕೂಡಿಸ್ಕೊಳ್ಳೋದ್ರಿ. It is the aggregate of the cost of capital from all sources of funds, like that is debt, equity and preference capital and other loans. ಸೊ ನೀವು ಯಾವ್ಯಾವ ಥರ ಸೋರ್ಸಸ್ ಆಫ್ ಕ್ಯಾಪಿಟಲ್ ಯೂಸ್ ಮಾಡಿರ್ತೀರಂದ್ರೆ ಅಷ್ಟನ್ನು ಕೂಡಿಸೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ವೇಟೆಡ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆರ್ ಕಾಂಪೋಸಿಟ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಓವರ್ ಆಲ್ ಕ್ಯಾಪಿಟಲ್ ಮಿಕ್ಸ್. ಸ್ಪೆಸಿಫಿಕ್ ಅಂದ್ರೆ ಒಂದು ಥರ ಕ್ಯಾಪಿಟಲ್ ಬಗ್ಗೆ ಮಾತಾಡ್ತೀವಿ,
ಐದರ್ ಡಿಬೆಂಚರ್ಸ್, ಐದರ್ ಪ್ರಿಫರೆನ್ಸ್, ಐದರ್ ಇಕ್ವಿಟಿ, ಐದರ್ ಬ್ಯಾಂಕ್ ಲೋನ್. ಓಕೆ, ಕಂಬೈನ್ಡ್ ಕಾಸ್ಟ್ ಅಂದ್ರೆ ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ, ಓವರ್ ಆಲ್ ಕ್ಯಾಪಿಟಲ್. ಸೊ ಏನೇ ಯಾವ್ಯಾವ ಥರ ನಾವು ಸೋರ್ಸ್ ಆಫ್ ಕ್ಯಾಪಿಟಲ್ ನಾವು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ನಾಗ ಇನ್ಕ್ಲೂಡ್ ಮಾಡೀವಲ್ಲ ಅದ್ರ ಅಷ್ಟು ಕಾಸ್ಟ್. ಡಿಬೆಂಚರ್ಸ್ದವರಿಗೂ ನೀವು ಇಂಟ್ರೆಸ್ಟ್ ಪೇ ಮಾಡ್ತೀರಿ, ಪ್ರಿಫರೆನ್ಸ್ದವರಿಗೆ ಡಿವಿಡೆಂಡ್ ಪೇ ಮಾಡ್ತೀರಿ, ಬ್ಯಾಂಕ್ ಲೋನ್ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ. ಸೊ ಅಷ್ಟರದ್ದು ಕಾಸ್ಟ್ ಏನು ಮಾಡೋದು, ಕನ್ಸಿಡರ್ ಮಾಡೋದು. ಅದು ಅಷ್ಟು ನಿಮ್ಮ ಲಯಬಿಲಿಟಿ ಬಿಸ್ನೆಸ್ ಅದು ಪೇಮೆಂಟ್ ಮಾಡಬೇಕು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ವಾಟ್, ಕಂಬೈನ್ಡ್ ಕಾಸ್ಟ್. ಲಾಸ್ಟ್ ಈಸ್ ವಾಟ್, ಸ್ಪಾಟ್ ಕಾಸ್ಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್, ಸ್ಪಾಟ್ ಕಾಸ್ಟ್ ಥರ ಅಂತಾರೆ. ಇದಕ್ಕೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ ನಾರ್ಮಲೈಸ್ಡ್ ಕಾಸ್ಟ್. ಓಕೆ, ಸ್ಪಾಟ್ ಕಾಸ್ಟ್ ಈಸ್ ನಥಿಂಗ್ ಬಟ್ ವಾಟ್, ದ ಕಾಸ್ಟ್ ವಿಚ್ ಈಸ್ prevailing in the market for a certain period, means which is in the market now, right now. ಯೂಶಲಿ ಶೇರ್ ಮಾರ್ಕೆಟ್ನ ಯೂಸ್ ಮಾಡ್ಬೋದು ನಾವು ಸ್ಪಾಟ್ ಅಗ್ರಿಮೆಂಟ್ಸ್ ಅಂತ ಮಾಡಿ. ಸ್ಪಾಟ್ ಅಂತೀವಲ್ರಿ ಅಂದರೆ ಇಮಿಡಿಯೇಟ್, ಸದ್ಯ ಮಾರ್ಕೆಟ್ನಾಗ ಪ್ರಿವಿಲಿಂಗ್ ರೇಟ್ ಇರೋದು, ಅದು ಕಾಯಂ ಇರೋದಿಲ್ಲ, ಆ ಟೈಮ್ನಾಗ ಅಷ್ಟೇ ಇರ್ತದೆ. ವಿ ಕ್ಯಾನ್ ಸೇ 1 day 2 days ಲೈಕ್ ದಿಸ್, ಕಾಯಂ ಇರೋದಿಲ್ಲ ರೇಟ್. ಸೊ ಸ್ಪಾಟ್ ಕಾಸ್ಟ್ ಇಸ್ ನಥಿಂಗ್ ಬಟ್ ವಾಟ್, the cost which is prevailing in the market. Prevailing means which is existed in the market, but it is for only some definite period. ಒಂದಿಷ್ಟು ಪೀರಿಯಡ್ ಅಂತ ಅಷ್ಟೇ ಇರ್ತದೆ. ಇಟ್ ಮೇ ಬಿ 1 day 2 day ಲೈಕ್ ದಿಸ್ ಓನ್ಲಿ, ಫಾರ್ ಸ್ಪೆಸಿಫಿಕ್ ಟೈಮ್ ಓನ್ಲಿ ಇಟ್ ಈಸ್ ದೇರ್. ನಾರ್ಮಲೈಸ್ಡ್ ಕಾಸ್ಟ್. Normalized cost is what? These are the long term cost. It is an estimate of cost by some averaging process. So it is estimated here with cyclical element is removed. It is normalized one. Normalized ಅಂದರೆ ಯೂಶ್ವಲಿ ಇರೋ ಅಂಥ ಕಾಸ್ಟ್. ಯೂಶ್ವಲಿ ಮಾರ್ಕೆಟಾಗ ನಿಮ್ಗೆ ಅದೇ ಕಾಸ್ಟ್ ನೋಡಲಿಕ್ಕೆ ಸಿಗ್ತದೆ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು ಶೇರ್ ಮಾರ್ಕೆಟ್ನಾಗ ಏನಾರು ಫಂಡ್ಸ್ ಹಾಕಿ ಶೇರ್ಸ್ ಪರ್ಚೇಸ್ ಮಾಡ್ಬೇಕಂದ್ರೆ ಅಲ್ಲಿ ಸ್ಪಾಟ್ ಕಾಸ್ಟ್ ಇರ್ತದೆ ರೀ. ಸ್ಪಾಟ್ ಕಾಸ್ಟ್ ಅಂದ್ರೆ ಅಲ್ಲಿ ಒಂದು ದಿವ್ಸಕ್ಕೆ ಇವತ್ತು ಲೈಕ್ ಎಕ್ಸಾಂಪಲ್ ಇವತ್ತು ನಮ್ಮ ಮಂಡೇ ಅಂತ ಹೇಳ್ಕೊಡಿ. ಮಂಡೇ ದಿವಸ ನಾನು ನೋಡ್ತೀನಿ ಶೇರ್ ಪ್ರೈಸ್ ಎಷ್ಟದ, ಇನ್ಫೋಸಿಸ್ ಕಂಪ್ನಿ ಶೇರ್ ಪ್ರೈಸ್ ಎಷ್ಟದ ಅಂತಂದ್ರೆ 200 rupees ಅದ. ಓಕೆ, ನೆಕ್ಸ್ಟ್ ಡೇ ಬ್ಯಾಡ್ ಇವತ್ತು ಅಂತೇಳಿ ತೊಗೊಳಂಗಿಲ್ಲ, ನೆಕ್ಸ್ಟ್ ಡೇ ಹೋಗಿ ನೋಡ್ತೀನಿ 250 ಆಗಿಬಿಟ್ಟಿರ್ತದೆ ರೀ. ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್, 200 ಈಸ್ ಎಕ್ಸಿಸ್ಟೆಡ್ ಫಾರ್ ಓನ್ಲಿ 1 day. 1 day ಟೈಮ್ ಪೀರಿಯಡ್ ಅಷ್ಟೇ ಇತ್ತು ಅದಕ್ಕೆ. ನಾನು ನೆಕ್ಸ್ಟ್ ಡೇ ಹೋದೆ ಟ್ಯೂಸ್ಡೇ ಅಂತಂದ್ರೆ ಆವಾಗ ನೋಡ್ತೀನಿ 250 ಆಗ್ಯದ, ಅಂದ್ರೆ ಮತ್ತು ಪ್ರೈಸ್ ಚೇಂಜ್ ಆಗಿದೆ ರೀ. ಸೊ ಇಟ್ ಈಸ್ ಅ ವೇರಿಯೇಷನ್. ಯೂಶ್ವಲಿ ಇಟ್ ವಿಲ್ ಚೇಂಜ್, the price will always change. It is not definite. ಅದರ ಪಿರಿಯಡು ಡೆಫಿನೇಟ್ ಇಲ್ಲ, ಪ್ರೈಸು ಡೆಫಿನೇಟ್ ಇರೋದಿಲ್ಲ. ಬಟ್ ನಾರ್ಮಲೈಸ್ಡ್ ಕಾಸ್ಟ್ ಅಂದರೆ, ನಾರ್ಮಲ್ ಅಂದರೆ ಯೂಶ್ವಲಿ ಅದಿರ್ತದೆ. ಅಂದ್ರೆ ಈಗ ನಾ ಇನ್ ಕೇಸ್ ಶೇರ್ ಮಾರ್ಕೆಟಿಗೆ ಹೋಗೋದು ಡೈರೆಕ್ಟ್ ಕಂಪನಿ ಹತ್ತಿರ ಶೇರ್ ಪರ್ಚೇಸ್ ಮಾಡಿದೆ ಅಂದ್ರೆ ಅಲ್ಲಿ ನಾ ಏನು ಮಾಡ್ತೀನಿ, ಫೇಸ್ ವ್ಯಾಲ್ಯೂಗೆ ಪರ್ಚೇಸ್ ಮಾಡ್ತೀನಿ ಶೇರ್. ಓಕೆ, ಫೇಸ್ ವ್ಯಾಲ್ಯೂ ಇಂದ ಶೇರ್ ಪರ್ಚೇಸ್ ಮಾಡಿದಾಗ ಏನಾಗ್ತದೆ, ದ್ಯಾಟ್ ವಿಲ್ ಬಿ ಪ್ರಿವಿಲಿಂಗ್ ಇನ್ ದ ಮಾರ್ಕೆಟ್ ಫಾರ್ ಲಾಂಗರ್ ಪೀರಿಯಡ್. ಅದೇ ಶೇರ್ ಪ್ರೈಸೇ ಕೊಟ್ಟು ನಾ ಪರ್ಚೇಸ್ ಮಾಡ್ತೀನಿ, ಅದರ ಮೇಲೆ ನಾವು ಡಿವಿಡೆಂಡ್ ಕೊಡ್ತಾರೆ. ಸೊ ದ್ಯಾಟ್ ಈಸ್ ಕಾಲ್ಡ್ ನಾರ್ಮಲೈಸ್ಡ್ ಕಾಸ್ಟ್. ಸೊ ನಾರ್ಮಲೈಸ್ಡ್ ಮೀನ್ಸ್ ದ ಕಾಸ್ಟ್ ವಿಚ್ ವಿಲ್ ಪ್ರಿವೇಲ್ ಫಾರ್ ಲಾಂಗರ್ ಪೀರಿಯಡ್. ಇಂಟ್ರೆಸ್ಟ್ ರೇಟ್ ಲಾಂಗರ್ ಪೀರಿಯಡ್ಗೆ ಇರ್ತದೆ. ಇಟ್ ಈಸ್ ಅನ್ ಎಸ್ಟಿಮೇಟೆಡ್ ಆಫ್ ಕಾಸ್ಟ್ ಬೈ ಸಮ್ ಆವ್ರೇಜಿಂಗ್ ಪ್ರಾಸೆಸ್ ಫ್ರಮ್ ವಿಚ್ ಸೈಕ್ಲಿಕಲ್ ಎಲಿಮೆಂಟ್ ಈಸ್ ರಿಮೂವ್ಡ್. ಒನ್ ಮೋರ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಬ್ಯಾಂಕ್ನಾಗ ನೀವು ಫಂಡ್ಸ್ ತೊಗೋತಿರಲ್ಲ ಲೋನ್ ಅಂಥೇಳಿ, ಅವಾಗ ಏನಾಗ್ತದೆ, ಅಲ್ಲಿ 2 ಥರ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಾರೆ. ಒಂದು ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್, ಅನದರ್ ಒನ್ ಈಸ್ ಫ್ಲಕ್ಚುವೇಟಿಂಗ್. Fixed interest rate is nothing but what, while taking the loan, what is the rate prevailing in the market, that will be charged to you. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಅಂದರೆ, ಇವತ್ತು ನೀವು ಫಂಡ್ಸ್ ಲೋನ್ ತೊಗೋಬೇಕಂದ್ರೆ ಬ್ಯಾಂಕಿಗೆ ಹೋಗಿ ಅರ್ಜಿ ಎಲ್ಲ ಕೊಡ್ತೀರಿ, ಸ್ಯಾಂಕ್ಷನ್ ಮಾಡ್ತಾರೆ. ಇವತ್ತು ರೇಟ್ ಬ್ಯಾಂಕ್ನ ಮಾರ್ಕೆಟ್ನಾಗ ರೇಟ್ ಅಷ್ಟದ ಅಂದ್ರೆ 9% ಅದಂತ ತಿಳ್ಕೊರಿ. 9% ಒಪ್ಪಂದ ಮಾಡ್ಕೋತೀವಿ. 9% ಅವ್ರು ನಿಮ್ದು ಎಂಟೈರ್ ಲೋನ್ ಪೀರಿಯಡ್ ಮುಗಿಯುತ್ತಾನ ಅಂದ್ರೆ 5 ವರ್ಷ ಅಂತ ತಿಳ್ಕೊರಿ. 5 ವರ್ಷ ತನಕ ನೀವು ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ಬೇಕು ಬ್ಯಾಂಕಿಗೆ ಅಂದ್ರೆ 9% ಓನ್ಲಿ. ಇನ್ನೊಂದು ಬರ್ತದೆ ಫ್ಲಕ್ಚುವೇಟಿಂಗ್ ಅಂತೇಳಿ. ಫ್ಲಕ್ಚುವೇಟಿಂಗ್ ಅಂದ್ರೆ ಅದು ಚೇಂಜ್ ಆಗ್ತಾ ಹೋಗ್ತದೆ. ಫ್ಲಕ್ಚುವೇಟಿಂಗ್ ರೇಟ್ ತೊಗೊಂಡ್ರೆ ನೀವು ಅದು ಇಯರ್ಲಿ ಚೇಂಜ್ ಆಗ್ತಾ ಹೋಗ್ತದೆ. ಅವಾಗ ಏನಾಗ್ತದೆ, ಆ ರೇಟಿಗೆ ಕೊಡಬೇಕಾಗ್ತದೆ ನೀವು ಇಂಟ್ರೆಸ್ಟ್ ರೇಟ್. ಅಂದರೆ ಒಂದು ವರ್ಷ ನೀವು 10% ಕೊಡ್ತೀರಿ, ಒಂದು ವರ್ಷ 11% ಕೊಡ್ತೀರಿ, ಒಂದು ವರ್ಷ 9% ಕೊಡ್ತೀರಿ, ಈ ಥರ. ಸೊ ಇಟ್ ವಿಲ್ ಬಿ ಫ್ಲಕ್ಚುವೇಟಿಂಗ್ ಯೂಶ್ವಲಿ. ಸೊ ಫ್ಲಕ್ಚುವೇಟಿಂಗ್ ಒಂದು ಇರ್ತದೆ, ಫಿಕ್ಸ್ಡ್ ರೇಟ್ ಇರ್ತದೆ. ಸೊ ಮೆಚುರಿಟಿ ಪೀಪಲ್ ವಿಲ್ ಗೋ ಫಾರ್ ಫಿಕ್ಸ್ಡ್ ಓನ್ಲಿ. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಟೈಪ್ಸ್ ಆಫ್ ಕಾಸ್ಟ್ಸ್ ಆಫ್ ಕ್ಯಾಪಿಟಲ್. ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಕಾನ್ಸೆಪ್ಟ್ ಅದ. ಏನೋ ಡೌಟ್ಸ್ ಇರ ಮೆಸೇಜ್ ಮಾಡಿರಿ.